ನಮಸ್ಕಾರ ನನ್ನ ಎಲ್ಲ ರೈತ ಬಾಂಧವರಿಗೆ ಎಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ. ಇಂದು ಈ ನುಗ್ಗೆ ಬೆಳೆಯಲ್ಲಿ ರೋಗ ಮತ್ತು ಕೀಟ ಬಾಧೆಗಳ ಮೇಲೆ ಲಾಸ್ಟ್ ವಿಡಿಯೋ ಮಾಡಿದ್ನಲ್ಲ, ಅದು ಸ್ಪ್ರೇ ಮಾಡಿದ್ದೆ. ಅವತ್ತು ದಶಪರ್ಣಿ ಅರ್ಕ ಮತ್ತು ಬೇವಿನ ಎಣ್ಣೆ ಎರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ದೆ. ಈಗ ಸ್ಪ್ರೇ ಮಾಡ್ಯವಪ್ಪ ಅಂದ್ರೆ ಅದರ ಪರಿಣಾಮ ತೋರಿಸ್ಬೇಕಲ್ಲ. ಇಲ್ಲಿ ನೋಡ್ಬೋದು ರೈತ ಬಾಂಧವರು, ಸ್ಪ್ರೇ ಮೊದಲಿದ್ದಂಥ ಈ ಕೀಡೆಯನ್ನು ತಿಂದಿತ್ತಲ್ಲ ಈ ನುಗ್ಗೆಯಲ್ಲಿ, ಅದನ್ನು ಹೊರತುಪಡಿಸಿ ಈಗ ನೋಡ್ರಿ ಇಲ್ಲಿ ಹೊಸ ಕುಡಿ ಮತ್ತು ಹೊಸ ಎಲೆ, ಅವಕ್ಕೆ ಯಾವುದೇ ರೀತಿಯ ಕೀಡೆಯನ್ನು ತಿಂದಿಲ್ಲ ಮತ್ತು ಯಾವುದೇ ರೀತಿ ನುಕ್ಸಾನ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು ರೈತ ಬಾಂಧವರು, ಈಗ ಪ್ರತಿಯೊಂದು ಗಿಡದಲ್ಲಿ ನಾವು ಹೊಸ ಚಿಗುರು ಹೊಸ ಎಲೆಯನ್ನು ನಾವು ನೋಡ್ಬೋದು. ಕೀಡಿಗಳು ಎಲ್ಲ ಸಂಪೂರ್ಣವಾಗಿ ಹತೋಟಿಗೆ ಬಂದಿದ್ದಾವೆ. ಇಲ್ಲಿ ನೋಡ್ಬೋದು ರೈತ ಬಾಂಧವರು, ಪ್ರತಿಯೊಂದು ಗಿಡದಲ್ಲಿ ಹೊಸ ಚಿಗುರು ಹೊಸ ಎಲೆ ನಾವು ನೋಡ್ಬೋದು. ಈಗ ಸಣ್ಣದಾಗಿರುವಂಥ, ಈಗ ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ, ಅದು ಸಣ್ಣದಾಗಿರುವಂಥ ಸೂಕ್ಷ್ಮವಾದಂಥ ಒಂದು ಜೀವಿ ಕೀಡಿ. ಅದಕ್ಕೆ ನಾವು ಈ ಅಣುಬಾಂಬ್ ಥರ ಈ ಕೊರ್ಯಾಜಿನ್ ಮತ್ತು ಮೊನೊಪೊಟೊಪಾಸ್ ಮತ್ತು ಕ್ಲೋರೋಪಾರಿಪಾಸ್ ಈ ಥರ ಮನುಕುಲಕ್ಕೆ ಮಾರಕವಾಗಿರುವಂಥ ಒಂದು ವಿಷಯಗಳನ್ನು ತಂದು ಅವಕ್ಕೆ ಹಾಕಿ ಮತ್ತು ಹೊಡೆದು ಅದನ್ನೇ ನಾವು ನಾವು ಸೇವಿಸೋದು, ನಾವು ತಿನ್ನೋದ್ರಿಂದ ಕೀಡೇನು ಸಾಯ್ತಾವ. ಕೀಡಿ ಕೂಡ ಏನೈತಿ, ನಾವು ಸಹ ನಿಧಾನವಾಗಿ ಅದು ಮಿಲಿಗ್ರಾಮ್ನಷ್ಟು ನಮ್ಮ ಆಹಾರದಲ್ಲಿ ಸೇರ್ಕೊಳ್ಳೋದ್ರಿಂದ ನಾವು ನಿಧಾನವಾಗಿ ರೋಗಗಳಿಗೆ ತುತ್ತಾಗಿರೋದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಈಗ ನೋಡಾಕತ್ತೇವೆ. ಈಗ ನೋಡ್ಬೋದು, ಈಗ ಹೊಸ ಎಲೆಗಳು ಈಗ ಇದನ್ನೆಲ್ಲ ಸಂಪೂರ್ಣವಾಗಿ ತಿಂದುಬಿಟ್ಟಿದ್ದು ಅವು ಜೇಡಿ ಕೀಡೆ ಏನಂತೇವಲ್ಲ, ನೋಡ್ಬೋದು. ಈಗ ಹೊಸ ಎಲೆಗೆ ಯಾವುದೇ ರೀತಿಯ ಕೀಡೆ ಅದು ಯಾವುದೇ ರೀತಿಯ ಬಾಧೆ ಮಾಡ್ತಾ ಇಲ್ಲ. ಆದ ಕಾರಣ ರೈತ ಬಾಂಧವರು ಮತ್ತು ನಾವು ಕೆಟ್ಟ ವಿಷಯಗಳನ್ನು ಹೊಡೆಯೋದಕ್ಕಿಂತ ನಮ್ಮಲ್ಲೇ ಇರುವಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಾವು ಯಾವ ರೀತಿಯ ಮತ್ತು ಕೀಟನಾಶಕ ಮತ್ತು ಯಾವ ರೀತಿಯ ರೋಗನಾಶಕಗಳನ್ನು ತಯಾರು ಮಾಡಬೇಕಂತ ನಾ ಪದೇ ನನ್ನ ವಿಡಿಯೋಗಳಲ್ಲಿ ಹಾಕ್ತಾ ಇರ್ತೀನಿ. ಇದಕ್ಕೆ ಮತ್ತು ದಶಪರ್ಣಿ ಅರ್ಕ ಮತ್ತು ನೀಮಾಸ್ತ್ರವನ್ನು ಯಾವ ರೀತಿ ನಾ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ನಿ ಅಂತ ಮೇಲೆ ಕಾಣಿಸ್ತಿರುವಂಥ ಐ ಬಟನ್ನಲ್ಲಿ ನೀವು ನೋಡ್ಬೋದು ಆ ವಿಡಿಯೋದಲ್ಲಿ. ಆದ ಕಾರಣ ರೈತರು ವಿಷಯಗಳನ್ನು ಕೆಟ್ಟ ವಿಷಯಗಳನ್ನು ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೋತ ಮತ್ತು ನಮ್ಮಲ್ಲೇ ಇರುವಂಥ ಸಂಪನ್ಮೂಲಗಳನ್ನು ಏನೈತಿ, ನಾವು ದಶಪರ್ಣಿ ಅರ್ಕ, ನೀಮಾಸ್ತ್ರ, ಅಗ್ನಿ ಅಸ್ತ್ರ ಮತ್ತು ಹುಳಿ ಮಜ್ಜಿಗೆ ಈ ಥರ ಏನೈತಿ ಬಳಸಿಕೊಂಡು ಒಂದು ಗೋ ಆಧಾರಿತ ಸಾವಯವ ಅಥವಾ ನೈಸರ್ಗಿಕ ಕೃಷಿ ಮಾಡುವುದರಿಂದ ರೈತ ಕೂಡ ಸಮೃದ್ಧಿ ಆಗ್ತಾನೆ, ಖರ್ಚು ಉಳಿತೈತಿ. ಖರ್ಚಿನ ಉಳಿಯೋದ್ರ ಜೊತೆಗೆ ಅವನ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಆದ ಕಾರಣ ರೈತ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಮಾಡಬೇಕು ಮತ್ತು ಮಾಡಲೇಬೇಕು. ಅದು ಅನಿವಾರ್ಯ ಆಗೈತಿ. ಈಗ ಮುಂಬರುವ ದಿನಗಳಲ್ಲಿ ಒಂದು ನಾವು ಎಂಥ ಸ್ಥಿತಿಗೆ ಹೋಗಿ ತಲುಪ್ತೇವಪ್ಪ ಅಂದ್ರೆ ಅದನ್ನು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಈಗ ಹಿಂದಿರುವಂಥ 10 ವರ್ಷಗಳಲ್ಲಿ ಆಗಿರುವಂಥ ಅನಾಹುತಗಳು ಮತ್ತು ಮುಂಬರುವ 10 ಅಥವಾ ಮುಂಬರುವ ಭವಿಷ್ಯದಲ್ಲಿ ಆಗುವಂಥ ಅನಾಹುತಗಳನ್ನು ಮನುಷ್ಯ ಊಹಿಸ್ಲಿಕ್ಕೆ ಅಸಾಧ್ಯವಾಗಿರುವಂಥ ಒಂದು ಸ್ಥಿತಿಗೆ ಬಂದು ತಲುಪಿದೆ ಈಗ ಮನುಕುಲ. ಈ ಕೆಟ್ಟ ವಿಷಯಗಳನ್ನು, ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ವಿಷಗಳು ಹಾಕಿ ಅದನ್ನು ತಿಂದು ಏನು ಹೇಳಲಿಕ್ಕೆ ಆಗಲಾರ್ದಂಥ ಸ್ಟೇಜಿಗೆ ಬಂದು ನಿಂತೈತಿ ಈಗ ಮನುಷ್ಯ. ಆದ ಕಾರಣ ರೈತರಾದವರು ಸ್ವಾವಲಂಬಿ ಜೀವನವನ್ನು
ಉಳಿಸ್ಕೋಬೇಕಂತ ಈ ವಿಡಿಯೋ ಮುಖಾಂತರ ಎಲ್ಲ ರೈತರ ಬಾಂಧವರಲ್ಲಿ ಕೈ ಮುಗಿದು ಕೇಳ್ಕೊತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.